ಫಸ್ಟ್ ಇನ್ನೂ ಸೀರೆ ಹಾಂ ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿ ಕ್ಷೇಮವಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು. ಇಡೀ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಂತ ಕಿಚನ್ ಅಷ್ಟೇ ಕ್ಲೀನ್ ಮಾಡಿದೆ. ಅದ್ರ ಜೊತೆಗೆ ಪ್ರಗತಿ ಡ್ಯಾನ್ಸ್ ಕ್ಲಾಸಿಗೆ ಬಿಡೋದು, ಪ್ರೀತಮ್ನ ಜಿಮ್ನಾಸ್ಟಿಕ್ ಕರ್ಕೊಂಡು ಹೋಗೋದು, ಸೊ ಈ ಥರ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಅನ್ನಿಸ್ತು. ಹಾಗಾಗಿ ಇವತ್ತು ಫುಲ್ ಟಯರ್ಡ್ ಆಗ್ತಾಯಿದೆ. ಪ್ರೀತಮ್ನ ಕರ್ಕೊಂಡು ಮನೆಗೆ ಬರೋ ತನಕನೂ ನನಗೆ ಎನರ್ಜಿ ಇರಲಿಲ್ಲ. ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ತಲೆನೂ ತುಂಬಾ ನೋವ್ತಾಯಿತ್ತು. ಸರಿ, ಒಂದು ಲೋಟ ಟೀನಾದರೂ ಮಾಡ್ಕೊಂಡು ಕುಡಿಯೋಣ, ಅಟ್ಲೀಸ್ಟ್ ರಿಲೀಫ್ ಅನಿಸ್ಬೋದು ಅಂತ ಒಂದು ಮೈಂಡಿಗೆ ಬಂತು. ಸರಿ ಅಂತ ಹೇಳಿ ಸ್ವಲ್ಪ ಫ್ರೆಶ್ ಆಗಿ ಟೀ ಮಾಡಿ ಟೆರೆಸ್ ಮೇಲೆ ಹೋದೆ. 2 ದಿನ ಆಯಿತು, ನೀರೇ ಹಾಕಿರಲಿಲ್ಲ. ಸರಿ, ಇನ್ನು ಪ್ರೀತಮ್ ಯಾಕೋ ಜಗಳ ಮಾಡ್ತಾಯಿದ್ದ ಅವ್ರ ಅಕ್ಕನ ಜೊತೆಗೆ. ಈ ಥರ ಫ್ರೀಯಾಗಿ ಬಿಟ್ಟಾಗಲೇ ಜಗಳಗಳು ಜಾಸ್ತಿ ಆಗೋದು. ಅದಕ್ಕೆ ಬಾಯಿಲ್ ಕರ್ಕೊಂಡು ಹೋಗಿ ಗಿಡಕ್ಕೆಲ್ಲ ನೀರು ಹಾಕು ಅಂತ ಹೇಳಿ ಪೈಪ್ ಆನ್ ಮಾಡಿ ನಾನು ಒಂದು ಗ್ಲಾಸ್ ಟೀ ಕುಡಿಯೋ ತನಕ ಅವ್ನ ಕೈಲಿ ಇಡೀ ಗಿಡಕ್ಕೆಲ್ಲ ನೀರು ಹಾಕಿಸ್ದೆ. ಆ ಥರ ಏನಾದರೂ ಕೆಲಸ ಕೊಟ್ಟಾಗ ಅವರೇ ಇಬ್ಬರೇ ಹಾಗೆ ಕಂಟ್ರೋಲ್ ಆಗಿಬಿಡ್ತಾರೆ. ಪ್ರಗತಿದೇನು ಪ್ರಾಬ್ಲಮ್ ಇಲ್ಲ, ಪ್ರೀತಮ್ ಇನ್ನೂ ಚಿಕ್ಕವನಲ್ವ, ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಆ ಗಲಾಟೆಗಳು, ಆ ಕುಸ್ತಿ ಬೇಕು ಅವನಿಗೆ ಏನಂತಂದರೆ ಬೇಕಂತನಾದ್ರೂ ಅವ್ನು ಗಲಾಟೆ ಮಾಡ್ತಾ ಇರಬೇಕು. ಅದು ಮಕ್ಳ ಗುಣ ಅಲ್ವಾ. ಅಲ್ಲಿಂದ ಬಂದು ಇನ್ನೇನಪ್ಪ ಮಾಡಲಿ, ಈಗ ಕ್ವಿಕ್ಕಾಗಿ ತುಂಬ ತಲೆನೋವ್ತಾ ಇದೆ, ಸುಸ್ತಾಗ್ತಾ ಇದೆ, ಮಲ್ಕೊಂಡ್ರೆ ಸಾಕು ಅಂತ ಮಕ್ಕಳೇನಾದರೂ ಮಾಡಿಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಇನ್ನು ವೆಜಿಟೇಬಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಚಾಪ್ ಮಾಡಿ ಇಟ್ಟಿದ್ದೀನಿ. ಹಂಗಾಗಿ ವೆಜಿಟೇಬಲ್ದು ಇನ್ಸ್ಟಂಟ್ 1 ಪಾಟ್ ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ಮೇನ್ ಗ್ರೇವಿ ಬಂದುಬಿಟ್ಟು ಟೊಮೊಟೊ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಒಂದು ರೆಡ್ ಕಲರ್ ಪೇಸ್ಟ್ ಮಾಡಿಟ್ಕೊಳ್ಳೋದು. ಪಾಸ್ತಾ ಬಂದುಬಿಟ್ಟು ನಾನಿಲ್ಲಿ ಸೂಪ್ ಮತ್ತು ಪಾಸ್ತಾ ಎರಡು ಆ ಥರ ಆಗಬೇಕು. ಹಂಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ನಿಮಗೆ ಆ ಸೂಪ್ ಕನ್ಸಿಸ್ಟೆನ್ಸಿನೇ ಬೇಕಂದರೆ 1 ಗ್ಲಾಸ್ ಪಾಸ್ತಾಗೆ 1 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನು ಒಂದು 2 ಗ್ಲಾಸ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅದು ಸೂಪ್ ಥರನೂ ಇರುತ್ತೆ ಮತ್ತು ಪಾಸ್ತಾ ಥರನೂ ಇರುತ್ತೆ. 1 ವಿಜಿಲ್ಗೆ ಬೆಂದುಬಿಡುತ್ತೆ. ಮೇಯ್ನ್ ಇದಕ್ಕೆ ಹಾಲು ಮತ್ತು ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸೇಮ್ ಒಂದೇ ಪಾಟಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋದು. ಇನ್ನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮಣ್ಣಿಂದ ಈ ಸಾಂಬ್ರಾಣಿ ಹೊಗೆ ಹೋಗುತ್ತಲ್ಲ, ಅದು ಮೇಲ್ಗಡೆ ತುಳಸಿ ಗಿಡ ಇದೆ, ಅಲ್ಲೊಂದು ಇಡೋದಕ್ಕೆ ಮತ್ತು ದೇವ್ರ ಮನೇಲಿ ಇಡೋದಕ್ಕೆ ಮತ್ತು ಬಾಗಿಲಲ್ಲಿ ಒಂದು ಇಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತರಿಸಿದ್ದೆ. ಇನ್ನೊಂದು ತರಿಸಿದ್ದೀನಿ ಆರತಿ ಮಾಡೋ ಥರದ್ದು, ಅದರಲ್ಲೂ ಇಡ್ಬೋದು. ಮಣ್ಣಿಂದ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಕಸ್ಮಾತ್ ಹೊಡೆದೋದ್ರೂ ಅದು ಮಣ್ಣಿಗೆ ಹೋಗುತ್ತಲ್ವ ಅಂತ ಹೇಳಿ ನಂಗೆ ಅದು ಮಣ್ಣಿಂದ ಇಷ್ಟ ಆಯಿತು ಅಂತ ಹೇಳಿ ತರಿಸ್ದೆ. ಇನ್ನು ಪಾಸ್ತಾ ರೆಡಿ ಆಯಿತು. ಬೇಕು ಅಂತಂದರೆ ಮೇಲೆ ಚೀಸ್ ಹಾಕ್ಕೊಳ್ಳಿ. ನಾನು ತುಂಬ ಕಮ್ಮಿ ಚೀಸ್ ಯೂಸ್ ಮಾಡ್ತೀನಿ. ಆವಾಗಾದರೂ ಈ ಥರ ಎಮರ್ಜೆನ್ಸಿಗೆ ಏನಾದರೂ ಮಾಡಿಕೊಟ್ಟಾಗ ಅದ್ರ ಮೇಲೆ ಆ ಟೇಸ್ಟ್ನ ಜಾಸ್ತಿ ಮಾಡೋದಕ್ಕೆ ಒಂದು ಚೀಸ್ ಹಾಕ್ತೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಕುಡಿದು ತಿನ್ನಿ, ಇಲ್ಲ ತಿಂದು ಕುಡೀರಿ ಅಂತಾರಲ್ಲ ಆ ಥರ. ಸೂಪು ಆಗುತ್ತೆ, ಪಾಸ್ತಾನೂ ಆಗುತ್ತೆ. ನಿಮಗೆ ಪಾಸ್ತಾದೇ ಟೇಸ್ಟ್ ಬೇಕಂತಂದರೆ ಅದೇ ಥರ ಮಾಡ್ಬೋದು. ಮತ್ತು ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಚೆಕ್ ಮಾಡಿ. ಇನ್ನು ಬೆಳಗ್ಗೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋಣ ಅಂತ ಹೇಳ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ರಾಗಿ ಶಾವಿಗೆ ಇತ್ತು, ಅದು ತುಂಬ ದಿನ ಮಡಗಿದ್ರೆ ಹಾಳಾಗುತ್ತೆ, ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಕ್ವಿಕ್ಕಾಗಿ ಇದೊಂದನ್ನು ಹೇಳ್ಬಿಡ್ತೀನಿ. ನೀರಲ್ಲಿ ಸ್ವಲ್ಪನೇ ನೆನೆಸ್ಬೇಕು, ಜಾಸ್ತಿ ಹೊತ್ತು ನೆನೆಸಂಗಿಲ್ಲ. ವಾಶ್ ಮಾಡೋ ಥರ ಅಷ್ಟೇ. ನೀರಲ್ಲಿ ಹಾಕಿ 1 ನಿಮಿಷ 2 ನಿಮಿಷಕ್ಕೆ ತೆಗೆದುಬಿಟ್ಟು ಇಡ್ಲಿ ಸ್ಟೀಮರಲ್ಲಿ ಹಾಕಿ 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋದು. ಅದಕ್ಕೆ ಏನೂ ಇಲ್ಲ, ನಾರ್ಮಲಾಗಿ ನಾವು ಅವಲಕ್ಕಿಗೆಲ್ಲ ಹೇಗೆ ಒಗ್ಗರಣೆ ಹಾಕ್ತೀವೋ ಅದೇ ಥರ ಒಗ್ಗರಣೆ ಹಾಕ್ಕೊಳ್ಳೋದು. ಸಣ್ಣದಾಗಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಇತ್ತು, ಸೊ ಅದಕ್ಕೆ ನಾನು ಅದನ್ನು ಕೂಡ ಯೂಸ್ ಮಾಡ್ತೀನಿ. ಕ್ಯಾರೆಟ್ ಹಾಕೋಬೋದು, ಏನಾಗೋದಿಲ್ಲ. ತರಕಾರಿಯಲ್ಲಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಎಣ್ಣೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಹಾಗೇನೂ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕ್ಯಾರೆಟು, ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿ, ಸಾಸಿವೆನೂ ಹಾಕ್ಕೊಳ್ಳಿ. ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ಟೀಮ್ ಆಗಿರೋ ರಾಗಿ ಶಾವಿಗೆಯನ್ನು ಅದ್ರಲ್ಲಿ ಹಾಕಿಬಿಟ್ರೆ ಒಂದು ಮಿಕ್ಸ್ ಕೊಟ್ಬಿಟ್ರೆ ಸಾಕು. ಉಪ್ಪೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಈರುಳ್ಳಿಗೆ ಅದು ಹಾಕಿದ್ಮೇಲೆ ಮತ್ತೆ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರಾಗಿ ಶಾವಿಗೆ ಸಿಂಪಲ್ಲಾಗಿ ಸೂಪರಾಗಿ ಚೆನ್ನಾಗಿ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಮನೆಯವ್ರಿಗೆಲ್ಲರಿಗೂ ಫೇವ್ರೇಟು. ಅದನ್ನು ಮಾಡಿ ಅದ್ರ ಜೊತೆ ಕಾಬೂಲ್ ಕಡಲೆ ನೆನೆಸಿಟ್ಟಿದ್ನಲ್ಲ ಅದ್ರದ್ದು ಒಗ್ಗರಣೆ ಮಾಡಿಕೊಂಡೆ. ಕಾಬೂಲ್ ಕಡಲೆ ಅಥವಾ ಕರಿಮಣೆ ಕಾಳು ಅಂತ ಹೇಳ್ತೀವಲ್ಲ ಅದು, ಅಥವಾ ಕಡಲೆ ಕಾಳು, ಇವು ಯಾವುದನ್ನಾದ್ರೂ ಸರಿ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಒಂದು ಒಗ್ಗರಣೆ ಮಾಡಿದರೆ ಈ ಥರ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಕಾಳು ತಿಂದಂಗೆ ಆಗುತ್ತೆ ಅಂತ ಅದನ್ನು ಒಂದು ಮಾಡಿಟ್ಕೊತೀನಿ.
And if your attend line leaves you behind, it's time to get started right. ಎಲ್ಲರೂ ಪಟ ಅಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರೆ ಇವತ್ತೇನು ಪ್ಲ್ಯಾನ್ ಇತ್ತು ಅಂತಂದರೆ ವರಮಹಾಲಕ್ಷ್ಮಿಗೆ ಸ್ಯಾರಿ ಪರ್ಚೇಸ್ ಮಾಡಬೇಕಂತ ಇತ್ತು. ಸರಿ ಸೀರೆ ತೊಗೊಂಡು ಬಂದುಬಿಡೋಣ, ಇನ್ನೂ ಲೇಟ್ ಆಗೋಗುತ್ತೆ, ಒಂದು ವಾರ ಮುಂದಕ್ಕೆ ಹೋದ್ರೂ ಏನೂ ಪ್ರಿಪೇರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸೀರೆ ಅಂತೂ ನಾನು ಯಾವಾಗಲೂ ಪ್ರತಿ ವರ್ಷ ಒಂದು ಸೀರೆ ತೊಗೊತೀನಿ. ಸರಿ ಅಂತ ಹೇಳ್ಬಿಟ್ಟು ಒಂದು ಸೀರೆ ತೊಗೊಂಡು ಬಂದುಬಿಡೋಣ ಅಂತ ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಹೋಗಿ ಸೀರೆ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಓಹ್ ಅಲ್ಲ, ಹಾಗೆ ಇನ್ನೂ ಮನೇನ ಡೀಪ್ ಕ್ಲೀನ್ ಮಾಡಿರಲಿಲ್ಲ, ಕಿಚನ್ ಒಂದೇ ಕ್ಲೀನ್ ಆಗಿದ್ದಿದ್ದು. ಮನೆ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡೆ, ನಾಳೆ ನನ್ನ ಕೆಲಸ ಇದೆ ಅಂತಂದರು. ಸರಿ ಫ್ರೀ ಇರೋದಾಗಲೇ ಸೀರೆ ತಂದುಬಿಡೋಣ, ಮತ್ತು ನಂದು ಬ್ಲೌಸ್ ಸ್ಟಿಚ್ ಕೂಡ ಹಾಕಬೇಕಾಗಿತ್ತು. ಅವತ್ತು ಅವರಿಲ್ಲ ಅಂತ ಹೇಳಿ ವಾಪಸ್ ಬಂದುಬಿಟ್ಟಿದ್ವಿ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ಅವರಿದ್ರಲ್ಲ, ಮನೆ ಕ್ಲೀನಿಂಗ್ ಬೇಕಾದ್ರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ, ಇವತ್ತು ಹೋಗಿ ಅದೇನು ಪರ್ಚೇಸಿಂಗ್ ಇದೆ ಅದನ್ನು ಮಾಡ್ಕೊಂಡು ಬಂದುಬಿಡೋಣ ಅಂತ. ಆಮೇಲೆ ಕಿಚನ್ಗೆ ಲೈಟ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ತುಂಬ ಜಸ್ಟ್ 400 ರೂಪೀಸ್ ಲೈಟ್ ಇದೆ, ಅಮೆಝಾನಲ್ಲಿ ತೊಗೊಂಡಿದ್ದೆ. ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ಲೈಟ್ ಡಿಮ್ ಆಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಈ ಕಾರ್ನರಲ್ಲೆಲ್ಲ ಕವರ್ ಮಾಡಿಕೊಂಡೆ. ಮತ್ತು ಆ ಗ್ಲಾಸ್ ಕಾಣೋ ಹಂಗಿಟ್ಟಿದ್ದಕ್ಕೆ ಒಂಥರ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಬಂದ್ಬಿಟ್ಟು ಅದ್ರ ಕೆಳಗಡೆ ಲೈಟ್ ಹಾಕಿದೆ, ಗ್ಲಾಸ್ ಎಲ್ಲ ಕತ್ಲೆ ಥರ ಕಾಣಿಸ್ತಾ ಇತ್ತು. ಮತ್ತು ನಾನು ಏನು ಜೋಡಿಸಿದ್ನಲ್ಲ ಅದೆಲ್ಲ ಅದ್ರ ಮೇಲೆ ಹಾಕಿದ್ದಕ್ಕೆ ಇವಾಗ ಲೈಟ್ ಅದ್ರ ಮೇಲೆಲ್ಲ ತುಂಬ ಚೆನ್ನಾಗಿದೆ, ತುಂಬ ವರ್ತ್ ಅನ್ನಿಸ್ತು. ಜಸ್ಟ್ 400 ರೂಪೀಸ್ಗೆ 10 ಮೀಟರ್ಸ್ ಲೈಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವಾಗಾದರೂ ರೇರಾಗಿ ನಾನು ವಿಡಿಯೋ ಮಾಡಬೇಕಾದ್ರೆ ಆನ್ ಮಾಡ್ತೀನಿ ಅಷ್ಟೇ, ತುಂಬ ರೆಗ್ಯುಲರಾಗೆಲ್ಲ ಆನ್ ಮಾಡೋದಿಲ್ಲ. ಇನ್ನು ನಮ್ಮ ಮನೆ ಮುಂದೆನೇ ಒಂದು ಪರಂಗಿ ಹಣ್ಣಿನ ಗಿಡ ಇತ್ತಲ್ವ, ಅದರಲ್ಲಿ ಫಸ್ಟ್ ಟೈಮ್ ಪರಂಗಿ ಹಣ್ಣು ಬಿಟ್ಟಿದೆ, 2 ಬಿಟ್ಟಿತ್ತು. ಇನ್ನೂ ತುಂಬ ಇದೆ, ಪಟ್ಟೆ ಹೊಡೆದಿದೆ. ಕಿತ್ತ ತಕ್ಷಣ ಹಣ್ಣಾಗುತ್ತೆ ಅದು, ಯಾವಾಗ ಬೇಕೋ ಅವಾಗ ಕಿತ್ತು ಇದು ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ನೋಡೋಕ್ಕೆ ಸಣ್ಣದಾಗಿದೆ ಅಷ್ಟೇ, ಸ್ವೀಟಾಗಿದೆ, ಒಂದೇ ಒಂದು ಬೀಜನೂ ಇಲ್ಲ ಒಳಗಡೆ, ತುಂಬ ಚೆನ್ನಾಗಿದೆ. ಅದಕ್ಕೆಲ್ಲ ಸ್ವಲ್ಪ ಗೊಬ್ಬರ ನೀರು ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇಲ್ಲಿಗೆ ಬಂದಮೇಲೆ ಅಟ್ಲೀಸ್ಟ್ ಹಣ್ಣು ತಿಂತಾ ಇದೀವಲ್ಲ ಅಂತ ಖುಷಿ ನಮಗೆ. ಇನ್ನು ಅಲ್ಲಿಂದ ಸೀದಾ ನಮಗೆ ಏನಂದರೆ ಮಲ್ಲೇಶ್ವರಮಲ್ಲಿ ಹೋಗಬೇಕು, ಸುದರ್ಶನ್ ಸಿಲ್ಕ್ ಅಂತ ಎಲ್ಲ ಇತ್ತು. ಹಬ್ಬ ಮತ್ತು ತುಂಬ ರಶ್ ಇರ್ತಾರೆ, ಮತ್ತು ತೊಗೊಳೋದು ಒಂದೇ ಸ್ಯಾರಿ, ಮತ್ತು ಅದಕ್ಕೆ ಯಾಕೆ ಅಷ್ಟು ದೂರ ಹೋಗಬೇಕು, ಇಲ್ಲೇ ಎಲ್ಲಾದರೂ ನಿಯರಲ್ಲಿ ಒಂದು ಒಳ್ಳೆ ಶಾಪ್ ಇದ್ದರೆ ನೋಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಎಲ್ಲೋ ಕರ್ಕೊಂಡು ಹೋದರು. ಎಲ್ಲೋದ್ರೂ ಅದೇ ಸೀರೆನೇ ಅದೇ ಇದೆ, ಏನೋ ಪ್ರೈಸಲ್ಲಿ ಒಂದಿಷ್ಟು ಹೆಚ್ಚು ಕಮ್ಮಿ ಮಾಡ್ತಾರೆ ಅಷ್ಟೇ. ಕೊನೆಗೆ ನಮಗೆ ಕ್ವಾಲಿಟಿ ಅಂತೂ ಕಂಡುಹಿಡಿಯೋಕ್ಕಾಗೋದಿಲ್ಲ, ಅದು ಸಾಫ್ಟಾಗಿದೆಯಾ ಅಥವಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ, ನಮಗೆ ಇದು ಸೂಟ್ ಆಗುತ್ತಾ, ನಮ್ಮ ಹತ್ರ ಇಲ್ವಾ ಈ ಕಲರ್ ಕಾಂಬಿನೇಷನು, ಇದೊಂದು ಏನೋ ಡಿಫ್ರೆಂಟ್ ಆಗಿದೆಯಾ, ಪ್ಯಾಟ್ರನ್ ಚೆನ್ನಾಗಿದೆಯಾ, ಇಷ್ಟೇ ನೋಡ್ತೀವಿ. ಬಟ್ ಕ್ವಾಲಿಟಿ ಅಂತ ನಾವು ನೋಡೋದಕ್ಕೆ ತುಂಬ ಕಷ್ಟನೇ ಎಲ್ಲ ಕಡೆನೂ. ಹಂಗಾಗಿ ನನಗೆ ಒಂದು ರೇಂಜಲ್ಲೇ ನಾನು ತೊಗೊಳ್ಳೋದು, ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಹೈ ರೇಂಜ್ಗೆಲ್ಲ ಹೋಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ಯಾರಿಗೆ ಹೋದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಕಲರ್ ತುಂಬ ರೇರ್ ಇರಲಿಲ್ಲ, ನನ್ನ ಹತ್ರ ಇರಲಿಲ್ಲ, ರೇರ್ ಅಂತ ಹೇಳಲ್ಲ, ನನ್ನ ಹತ್ರ ಇರಲಿಲ್ಲ. ಹಬ್ಬಕ್ಕೂ ಆಗುತ್ತೆ. ಫಸ್ಟ್ ಹೋಗಿ ನಾನು ರೆಡ್ ಕಲರ್ ಹುಡುಕ್ತಾ ಇದ್ದೆ, ರೆಡ್ ಮತ್ತು ಪರ್ಪಲ್ ಬಾರ್ಡ್ರು ಆ ಥರ ರೆಡ್ ಕಲರ್ ಸ್ಯಾರಿನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಯಾಕೋ ಕಣ್ಣು ಈ ಕಡೆಗೆ ಶಿಫ್ಟ್ ಆಯಿತು. ಸರಿ ಅಂತ ಹೇಳಿ ಅದನ್ನು ತೊಗೊಂಡು ಬ್ಲೌಸ್ ಪೀಸ್ ಬೇಕಿತ್ತು ಅಂತ ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಅಷ್ಟೇ ಒಂದು ಸಿಂಪಲ್ ಒಂದು ಸ್ಯಾರಿ ತೊಗೊಂಡೆ 400 ರೂಪೀಸ್ದು. ಅಂದರೆ ಪೂಜೆ ಬೆಳಗ್ಗೆ ಎಲ್ಲ ಓಡಾಡ್ತೀವಲ್ಲ ಪೂಜೆ ಟೈಮಲ್ಲಿ, ಅವತ್ತು ಒಂದು ಮಡಿ ಸೀರೆ ಅಂತಲೂ ಹೊಸದ ಹಾಕ್ಕೊಂಡು ಆಮೇಲೆ ಸಂಜೆ ಮೇಲೆ ಹೊಸ ಸೀರೆ ಉಟ್ಕೊಂಡು ಒಂದು ಸಣ್ಣ ದೀಪ ಹಚ್ಬಿಡೋಣ ಅಂತ ಸುಮಾರಾಗೆ. ಇವಾಗ ಜಸ್ಟ್ ಹೋಗ್ಬಿಟ್ಟು ಸೀರೆ ತೊಗೊಂಡು ಬಂದೆ. ನಾನು 21ನೇ ತಾರೀಕು ಹಬ್ಬ ಮಾಡ್ತಾ ಇಲ್ಲ, ಸುಮಾರು ಜನ 21ಕ್ಕೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ 21ಕ್ಕೆ ಡೇಟ್ ಇರೋದು, ನಾನು 28ಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ನನಗೆ ನಾಳೆ ಎಲ್ಲ ನಾಡ್ದೆ 21, ನಾನು ಅಷ್ಟು ಟೈಮ್ ಇಲ್ಲ, ಮತ್ತು ನಾನು ಪ್ಲ್ಯಾನ್ ಮಾಡಿರಲಿಲ್ಲ 28ಕ್ಕೆ ಮಾಡೋಣ ಅಂದ್ಕೊಂಡೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತಲ್ಲ ಅದ್ರ ಕಡೆ, ಮತ್ತು ಅದು ಸ್ವಲ್ಪ ಯಾಕೋ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಸರಿ ಯಾಕೆ ಸುಮ್ಮನೆ ರನ್ ಮಾಡಿ ಓಡಿ ಸಾಕಾಗಿದೆ ನಮಗೂ. ಆರಾಮಾಗಿ ಇನ್ನೂ ಒಂದು ವಾರ ಟೈಮ್ ಸಿಗುತ್ತೆ, 28 ಶುಕ್ರವಾರ ಒಳ್ಳೆ ದಿನನೇ, ಅವತ್ತೇ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಇನ್ನೂ ಸೀರೆ ತಂದಿದ್ದೀನಿ. ಯಾಕೋ ಈ ನಡುವೆ ಸೀರೆ ಸೆಲೆಕ್ಷನ್ಸಲ್ಲೆಲ್ಲ ಹೋಗ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಆನ್ಲೈನ್ ಶಾಪಿಂಗ್ ಅಂತ ಶುರು ಮಾಡಿದ್ಮೇಲೆ ಶಾಪ್ಗೆ ಹೋಗಿ ಸೀರೆ ತರೋದ ಅಷ್ಟು ಇಲ್ಲ. ಯಾವ ಸೀರೆನೂ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಬಣ್ಣಗಳು ನನಗಿಷ್ಟನೇ. ಹಂಗಾಗಿ ಯಾವುದೋ ಒಂದು ತೊಗೊಂಡು ಬರೋಣ ಅಂತ, ಈ ಕಲರ್ ಇರಲಿಲ್ಲ, ಅದಕ್ಕೆ ತೊಗೊಂಡು ಬಂದೆ. ಸುಮಾರು ದಿನ ಅನ್ಕೊತಾ ಇದೆ ಮೆಂತ್ಯ ಕಲರ್ ಒಂದು ತೊಗೋಬೇಕು ಅಂತೇಳಿ. ಇದು ಮೆಂತ್ಯ ಕಲರ್ ಬರುತ್ತೋ ಯಾವ ಕಲರ್ ಬರುತ್ತೋ ಗೊತ್ತಿಲ್ಲ. ನೋಡೋಕೆ ಇಲ್ಲಿ ಮೆಂತ್ಯ ಕಲರೇ ಕಾಣಿಸ್ತಾ ಐತೆ, ಲೈಟಿಂಗಲ್ಲಿ ಬೇರೆ ಥರ ಕಾಣಿಸ್ತಾ ಇತ್ತು ಅಲ್ವಾ. ಇದನ್ನೇ ತೊಗೊಂಡು ಬಂದೆ ದೇವ್ರಿಗೆ ಉಡ್ಸೋಣ ಅಂತ. ಅರ್ಶಿನ ಕಲರ್ ಸೀರೆ ಉಡಿಸ್ತಾರೆ ಅನ್ಸುತ್ತೆ, ರೆಡ್ಡು, ಅರ್ಶಿನ, ಗ್ರೀನು ಎಲ್ಲ ಕಲರು ಉಡಿಸ್ಬೋದಂತೆ. ಕಪ್ಪುದು ಮತ್ತು ಇನ್ನೊಂದು ಯಾವುದೋ ಕಲರ್ ಇರುತ್ತೆ, ಅದು ಹಾಕ್ಬಾರ್ದು ಅಂತ. ವೈಟು ಮತ್ತು ಬ್ಲ್ಯಾಕ್ ಹಾಕ್ಬಾರ್ದು ಅಂತ, ಇನ್ನೆಲ್ಲ ಕಲರ್ ಹಾಕ್ಬೋದಂತೆ. ಸೊ ಅದಕ್ಕೆ ನಾನು ಇಟ್ಟಿದ್ರು ಅಂತೇಳಿ ಈಗ ಒಂದೊಂದು ತೊಗೊಂಡು ಬಂದೆ. ಆಮೇಲೆ ಇನ್ನೇನು ಇಲ್ಲ ಅಷ್ಟೇ, ನಂದೇನು ಶಾಪಿಂಗ್ ಇಲ್ಲ. ಪ್ರತಿ ಸಲ ಹಬ್ಬ ಮಾಡ್ತೀವಿ, ಎಲ್ಲ ಇರುತ್ತೆ ಮನೇಲಿ. ಇನ್ನು ಹಬ್ಬದ ದಿನ ಹೂವು ಹಣ್ಣು ಕಾಯಿ ತರಬೇಕಷ್ಟೇ. ಇನ್ನು ಅಮ್ಮ ಫೋನ್ ಮಾಡಿದರು ಬೆಳಗ್ಗೆ, ಬೈರಂಗೆ ಅದೇ ಅಮ್ಮನಿಂದೆ ಹೋಗಿದ್ದೆ. ಅಮ್ಮ ಹಸು ಹುಡ್ಕೊಂಡು ಹೋಗಿದ್ದಾರೆ, ಅವನು ಅವರಿಂದ ಹೋಗಿದ್ದಾನೆ.
ಏನೋ ನಾಯೆಲ್ಲ ಕಚ್ಬಿಟ್ಟಿದಾವಂತೆ. ಬೆಳಗ್ಗೆ ಡಾಕ್ಟರ್ ಬಂದ್ರೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಅಂದರು. ಸರಿ ನಾನು ಹೋಗ್ಬೇಕಾಯ್ತು. ಅಮ್ಮನೂ ಕಾಯಿ ಸುಳಿಯೋಕೆ ಹೋಗ್ಬಿಟ್ಟು ಮಚ್ಚಲ್ಲಿ ಕೈಗೆ ಹಾಕೊಂಡ್ಬಿಟ್ಟಿದ್ದಾರೆ. ನನಗೆ ಹೇಳೇ ಇರಲಿಲ್ಲ. ಒಂದು ವಾರ ಆದಮೇಲೆ ಅಕ್ಕ ಹೇಳಿದ್ರು, ಆಮೇಲೆ ನಂಗೆ ಗೊತ್ತಾಯಿತು. ಸರಿ ಇಷ್ಟು ಹೇಳಿದ್ರು. ಅವಾಗಿಂದ ಮನಸ್ಸು ಹೋಗೋಣ, ಒಂದು ಸುಮ್ಮನೆ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡೋಣ, ನೋಡಿಕೊಂಡು ಕೈ ಇಟ್ಟಾಯ್ತು ಅಂದರು, ಯಾರೂ ಬರಲಿಲ್ಲ ಅಂತ ಅಮ್ಮಂಗೂ ಬೇಜಾರಾಗುತ್ತೆ ಅಂತ ಎಷ್ಟೊಂದು ಅಂದ್ಕೊಂಡೆ. ಹಬ್ಬ ಅದು ಇದು ಮನೆ ಕ್ಲೀನಿಂಗು ಹೋಗೋಕ್ಕಾಗಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಹಂಗಂದೆ, ಹೆಂಗೋ ಹಬ್ಬ ಮುಂದಿನ ವಾರ ಅಲ್ವಾ ಮಾಡೋದು, ಟೈಮ್ ಇದೆ, ಹೋಗ್ಬಿಟ್ಟು ಬರಲ್ಲ ಅಂತ. ಇವತ್ತು ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಪ್ರೀತಮ್ಗೆ ಜಿಮ್ನಾಸ್ಟಿಕ್ ಇದೆ. 7 ಗಂಟೆ ತನಕ ಅವ್ರು ಬ್ಯುಸಿ ಇದ್ದಾರೆ. ಸುಮ್ಮನೆ ರಜಾ ಎಂತಕ್ಕೆ. ನಮ್ಮ ಮನೆಯವ್ರು ಇವತ್ತು ಕೆಲಸ ಸ್ವಲ್ಪ ರಜಾ ಆಯಿತು, ಸೀರೆ ಶಾಪಿಂಗ್ ಇತ್ತಲ್ಲ, ಹಾಗಾಗಿ ಅದಕ್ಕೆ ನಾನು ಅವ್ರ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಕರ್ಕೊಂಬರ್ತೀನಿ, ನೀನು ಹೋಗಿರೋ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಅಷ್ಟೊತ್ತು ಬಂದುಬಿಡ್ತೀನಿ, ಕ್ಲಾಸ್ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತೀನಿ. ಯಾಕೋ ಅವ್ನಿಗೆ ಹಂಗೆ ಹೇಳ್ದಾಗಿಂದ ನಮ್ಮಮ್ಮ ತುಂಬ ಹತ್ಬಿಟ್ಟಿದ್ದಾರೆ. ಅವನೊಂಥರ ನಮ್ಮ ಮನೇಲಿ ನಮ್ಮವನು ಒಬ್ಬ ಹಂಗೆ ಆ ಥರ. ಮತ್ತೆ ನಾಯಿ ಕಳ್ಕೊಂಡ್ರೆ ಸಿಕ್ಕಲ್ಲ, ಹಾಗಾಗಿ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಇನ್ನೇ ಮಾಡೋದು, ಹಂಗಂತೂ ತುಂಬ ಸುಸ್ತಾಗಿದ್ದೀನಿ, ಟಯರ್ಡ್ ಆಗಿಬಿಟ್ಟಿದೆ. ಇದು ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದು ಕಾಟನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನೋ ಗೊತ್ತಿಲ್ಲ. ಇನ್ನೆಲ್ಲ ಮಿಕ್ಕಿರೋವೆಲ್ಲ ನೋಡೋಕ್ಕೂ ಆಗಲ್ಲ, ಆ ಥರ ಇದ್ದು. ಇದಾದರೂ ಪರವಾಗಿಲ್ಲ, ಸ್ವಲ್ಪ ನೋಡೋ ಮಟ್ಟಿಗಿದ್ದು. ಹಾಗಾಗಿ ಒಂದು 4-5 ಪೀಸ್ 6 ಪೀಸ್ ಏನೋ ತೊಗೊಂಡು ಬಂದೆ. ಸರಿ, ಇವಾಗ ಅಮ್ಮ ಮನೆಗೆ ಹೋಗ್ಬಿಟ್ಟು ಬೈರನ್ನು ನೋಡಿಕೊಂಡು ಅಮ್ಮನೂ ನೋಡಿಕೊಂಡು ಬರೋಣ. ಸಾಂಬಾರು ಪುಡಿ ಖಾಲಿಯಾಗಿದೆ, ಅದ್ರ ಜೊತೆಗೆ ಹಂಗೆ ಇಸ್ಕೊಂಡು. ಮನೇಲಿ ಹಿಂಡಿ ಇತ್ತು, ನಾನು ಎಣ್ಣೆ ಹಾಕಿಸ್ತೀನಲ್ವ ಕಡಲೆಕಾಯಿ ಬೀಜಿದ್ದು, ಅದನ್ನು ಕೊಟ್ಟಿಲ್ಲ ಹಸುಗೆ. ಯಾವಾಗಲೂ ಅಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ಮನೆ ಹತ್ರ ಬಿಟ್ಟು ಹೋಗ್ತಾ ಇದ್ರು. ಇವತ್ತು ಹಸು ಕಡೆ ಟೆನ್ಷನ್ ಮಾಡಿ ಹಿಂದೆ ಬಂದಿರೋದು ಗಮನ ಕೊಟ್ಟಿಲ್ಲಂತೆ. ಏನೋ ತುಂಬ ಅಳ್ತಾ ಇದ್ರು. ಹೋಗ್ಬಿಟ್ಟು ಬರೋಣ ಬನ್ನಿ. ಬಂದ ಬೈರು ನೋಡಕ್ಕೆ. ಇಲ್ಲಿ ಕಾಲ್ ನೋಡಿ, ಇಲ್ಲಿ ಈ ಕಡೆ ಈಗ ಹೋಗ್ತಾ ಆಗ್ತದೆ. ನೀನ್ ಬಂದಿದ್ದಿಲ್ಲ ಹಿಡ್ಕೊಂಡು, ಸ್ವಲ್ಪ ನಿನ್ಗಾದ್ರೆ ಸುಮ್ಮನೆ ಇರ್ತಾನೆ. ನನಗೆ ಅಡ್ಲೆ ಮಾಡ್ತಾನೆ. ಏನ ಅವಯ್ಯ ಹಾಕ್ಬಿಟ್ಟು ಹೋಗೋನೆ. ಮಧ್ಯಾಹ್ನ ಒಂದ್ಸತಿ ಹಾಕ್ತೀನಿ ಅಂತ ಹೇಳೋದು. ಕಾಲೆಲ್ಲ ಕಚ್ಚಿಸ್ಕೊಂಡು ಅಲ್ಲಿ ಆ ಕಡೆ ತೊಡೆ ಹೋಗ್ತಾರೆ. ತಲೆಯಲ್ಲೆಲ್ಲ ಔಷಧಿ, ಕಾಯಲ್ಲೆಲ್ಲ ಹಲ್ಲು. ತಲೆ ಬಿಲ್ಡೆ ಅಯ್ಯಯ್ಯಪ್ಪ, ನೀನು ಸರಿಯಾಗಿ ಅಗ್ದಾಕ್ಬಿಟ್ಟವೆ. ಹಿಡ್ಕ ಗಾಡೀಲಿ ಹುಡುಗನ್ ಕರ್ಕೊಂಬಂದ. ಬೈರಾ ಯಾರೋ ಮಾಡಿದ್ದು? ಹಾಂ, ನೀ ಯಾಕೆ ಹೋದ ಅಷ್ಟೊಂದು ನಾಯಿ ಜೊತೆಗೆ ಕುಸ್ತಿ ಆಡೋಕ್ಕೆ? ಹಾಂ, ಯಾಕೆ ಹೋಗಿದ್ದು? ನೋಡುದು ನನ್ನ ತಲೆ ಮೇಲೆ ಎಲ್ಲ ಹಲ್ಲಾಕ್ಬಿಟ್ಟವೆ. ಹೆಚ್ಚು ಕಮ್ಮಿ ಆಗಿದ್ರೆ? ಅಯ್ಯೋ ಪಾಪ, ನೋಡಮ್ಮ ಹೇಳ್ತಾವನೆ. ಕಚ್ಚಾಕ್ಬಿಟ್ವಾ? ಓಡಾಡ್ತಾನೆ, ಪರವಾಗಿಲ್ಲ. ಕಾಲೆಲ್ಲ ಕಗ್ದಾಕ್ಬಿಟ್ಟವೆ. ಬೆಲ್ಟ್ ಕಿತ್ರಾ? ಹಾಂ, ಬೆಲ್ಟು ಕೂದಲೆಲ್ಲ ಕಟ್ ಮಾಡಿ ಔಷಧಿ ಹಾಕೋರೆ. ಹೆಂಗಿದ್ದೋನ್ ಹೆಂಗಾದು. ನೋಡು, ಅವನ ಕೈಲಿ ಆಗಿಲ್ಲ ಅಂದ್ರೂ ಬಂದು ಮಾತಾಡ್ಸ್ತಾನೆ. ಹಾಂ ವೈದ, ನೆಗ್ದಾಡ್ಬಿಡವನು. ತಲೆ ಮೇಲೆಲ್ಲ ಕಚ್ಚಾಕ್ಬಿಟ್ಟವೆ. ಹೋಗ್ಲಿ ಬಿಡೇನಾಗಲಿ. ಕಾಲೆಲ್ಲ ಕಚ್ಚಿಬಿಟ್ಟವೆ. ಕುಸ್ತಿಯಾಗಿದೆ ನೆನ್ನೆ, ನೋವಾಯ್ತದಲ್ಲ ಅದಕ್ಕೆ. ಕಚ್ಚುತ್ತವೆ. ನನ್ಗೇನ್ ಮಾಡ್ತವೆ ಏನು ನೋಡ್ಲಿಲ್ಲ ನಾನು. ಹಾಗೆಂತಲ್ಲಿ ಈ ಕೈಯೆಲ್ಲ ನೋಡಿ, ಇವೆಲ್ಲ ನೋವು ಬಂದ್ಬಿಟ್ಟವೆ. ಎಳ್ದಾಡಿ ಇದು ಮತ್ತೆ ಈ ಕೈ ಎಲ್ಲ ನೋವು ಬಂದ್ಬಿಟ್ಟವೆ. ನಾಯಿನ ಇದನ್ನ ಪಡ್ಪಟ್ಟಿ ಇಟ್ಕೊಂಡು ಎಳ್ದಾಡಿ ಎತ್ಕೊಂಬಂದ. ಎತ್ತಕ್ ಬಿಡ್ತಿಲ್ಲ ಅವು. ಎಳೆ ಕಾಲಿಡ್ದು ಎಳಿತಾವೆ, ಎಳ್ಕೊಂತವೆ. ಅದೇನು ಚಿಕ್ಕ ಮರಿ ಎತ್ತಕ್ಕೆ ಎಲ್ಲ ಇದು ಹಿಂಗ್ ಸಿಗಿಸ್ಕೊಂಡು ಅಡೆ ತಿಂತಾವೆ. ನಾನೆಲ್ಲ ಸೆಳ್ಕೊಳ್ಳಿ ಇದನ್ನ ಎಲ್ಲ ಒಂದು ಚಾನ್ಸ್ ಬಿಟ್ಟು ನೋಡು. ಅವಾಗ ಎತ್ತಿ ಎಳ್ದು ಫುಲ್ ಕೊಲ್ಪಟ್ಟಿ ಇದ್ದು ಬೆಲ್ಟ್ ಹಿಡ್ದು ಎಳ್ದ್ರೆ ಕಾಲು ಇಟ್ಕೊಂಡು ಎಳ್ಕೊಂಡು ಓಡ್ತಾವ. ಹಿಂಗೆ ಎಳ್ಕೊಂಡು ಅಲ್ಲಿಂದ ಬಿಡ್ಸ್ಕೊಂಡು ಮತ್ತೆ ಎಳ್ಕೊಂಡು ಹೊಂಟೋಗ್ಬಿಡ್ತಾರೆ. ಯಾರೋ ಬರ್ಲಿ ಹೆಲ್ಪ್ ಮಾಡಕ್ಕೆ. ನಮ್ಮಮ್ಮ ಕೂಗಾಡಿದ್ರು, ಯಾರು ಒಬ್ರು ಒಂದು 4 ಜನ ಓಡ್ ಬಂದು ಕಡ್ಡಿ ಇಟ್ಕೊಂಡು ಬಂದಿದ್ರು. ಆಯ್ತಲ್ಲಪ್ಪ ಅಂತ ಲಬಲಬ್ಬನ್ ಬಾಯ್ ಪಡ್ಕೊಂಡ್ರು. ಅದು ಯಾರು 2 ಹುಡುಗರು ನಿಂತಿದ್ದು ಬಾರ ಅಪ್ಪಿ ಅಂದ್ರೂ ಬರ್ಲಿಲ್ಲ. ಇದೆ, ಏನ್ ಮಾಡಕ್ಕಾಗಲ್ಲ. ಅವ್ರು ನಮ್ಮನ್ನ ಕಚ್ಚುತ್ತವೆ ಅಂತ ಬರಲ್ಲ ಕಣವ. ಇವ್ರು ನಾಯಿ ಉಳ್ಸಕ್ ಹೋಗಿ ನಮ್ಗೆ ಕಚ್ಚದ್ ನಾವೇನ್ ಮಾಡೋದು ಅಂತ ಮಾಡೋಣ ಅಂತಾರೆ ಎಲ್ಲರೂ ಹಂಗೇನೆ.
ಈಗ ನಮ್ ನಾಯಿ ಹೋಗುತ್ತಲ್ಲ ಅಂತ ಈಗ ನಾವು ಸಾಕಿರೋದಕ್ಕೆ ನಮಗೆ ಹಾ. ಕಣ್ಮುಂದೆ ಕಣ್ಮುಂದೆ ಸಾಯಕ್ ಬಿಡಕ್ಕಾಗಲ್ಲ. ಇವತ್ತು ಕರ್ಕೊಂಬಂದ್ ಸಾಯಿಸ್ಬಿಟ್ಟೆ ಅನ್ಕೊಂಬಿಟ್ಟೆ ನಾನು. ಹ್ಮ್ ಅಯ್ಯೋ ಹೊಟ್ಟೆ ಉಳ್ದೋಯ್ತು ಹೋಗತ್ತೆಗಿ ತಂದು ನಾಯಿನ ನಾನಾಗಿ ನಾನು ಸಾಯಿಸ್ಬಿಟ್ಟು ರಾಕ್ಷಸಿ ಕೈ ಕೊಟ್ಬಿಟ್ನಲ್ಲ. ನಾನು ನಾಡೋದು ಮನೆಗೆ ಹೋಗಂದ್ರೆ ಅವನು ಬರೋನು ವಾಪಸ್ ಯಾವತ್ತೂ ಗೊತ್ತಿರ್ಲಿಲ್ಲ. ನಾನು ಹೋಗು ಮನೆಗೆ ಅಂತ ಜೋರ್ ಗದ್ಕೊಂಡು ಮುಂದಕ್ಕೆ ಹೋಗಿದ್ರೆ ಗೊತ್ತಿರ್ಲಿಲ್ಲ. ನೆನ್ನೆ ನಾನು ಹಿಂದಿರ್ಗಿ ನೋಡ್ಲಿಲ್ಲ, ಬಂದೇ ಬಿಟ್ಟ ಅವ್ನು ಹಿಂದೆಗಡೆ. ಅವನು ಹಿಂದೆ ಬಂದೇ ಬರ್ತಾನೆ. ಇಲ್ಲಿ ಹಿಂಗ್ ಮನಗಿದ್ನ ನಾನು ಹಿಂಗ್ ಗೇಟ್ ತಕೊಂಡು ಹೋದೆ. ಅವನಲ್ಲೇ ಮನಗೊಂದು ಬರಲ್ಲ ಅಂತ ಗೇಟ್ ಹಾಕೊಂಡು ಹೋದೆ. ನೆಕ್ಕ ಬಂದೇ ಬಿಟ್ಟ ಅವ್ನು. ನಾನೇನ್ ಮಾಡಿ ಮನೆಗೆ ಅವನೇ ಅಂತ ಇವನ್ ಕಡೆ ನಿಗಾ ಮಾಡ್ಲಿಲ್ಲ. ಹಸ ಆಯ್ತಾ ಅಂತ ಹಿಂಗೆಲ್ಲ ಕಂಡ್ಬಿಟ್ಕೊಂಡು ಮುಂದಕ್ಕೂ ಹೋಗ್ತಿದ್ದ. ಆ ತೋಪಿಗೆ ಇಲ್ಲಿ ತೋಪ ಐತಲ್ಲ, ತೋಪ್ ಹೋದೆ ಬಂದು ತೋಪಿನ ಪಕ್ಕಕ್ಕೆ ಹೋದೆ. ಹೋಗಿ ತೋಪಳಿಗೆ ಹಾಕೊಂಡ್ಬಿಟ್ಟು ಆ ತೋಪ್ ಹೆಂಗದೆ ನುಗ್ಗೋಕೆ ಆಗಲ್ಲ, ಹಂಗೈತೆ. ಆ ತೋಪಳಿಗೆ ಹೋಗಿ ನಾನು ಏನ್ ಮಾಡ್ಲಿ, ಹಂಗ ತೋಪಿಂದ ಏನೋ ಮಾಡಿ ಹೊಡೆದು ಎಳ್ಸ್ಕೊಂಡ್ ಬಂದು ಈಚೆ ಕಡೆನೂ ಬಿಡ್ಲಿಲ್ಲ. ಈ ಸೀಟ್ ಮನೆ ಬರೋ ಹೊರಗು ಬಿಟ್ಟಿಲ್ಲ ನಾಯಿನ. ಇಲ್ಲಿ ಇವ್ರ ಮನೆ ಅಲ್ಲೇ ನೋಡಿ ತೋಪ ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡ್ ಬರೋ ಅಷ್ಟಕ್ಕೆ ಈ ಮಂಡಿ ಉಳ್ಕೇ ಬಿಟ್ಟೈತೆ. ಏನಾಗೈತೋ ಹೋಗ್ಬಿಟ್ಟೈತಿ ಮಂಡಿಗೆ. ಹೋಗ್ಲಿ ಬಿಡು, ನಿನ್ ಇದ್ರಿಂದ ಅದನ್ನ ಉಳ್ಕಂತಲ್ಲ. ಜೀವ ಬದುಕು ಸುಸ್ತಿ. ಒಟ್ನಲ್ಲಿ ನನಗೇನಾಗ್ಲಿ ಹೋಗ್ಬೋದಿಲ್ಲ ಅಂದ್ರೆ ನನಗೆ. ಅವೆಲ್ಲ ತಿರ್ಕೊಂಡು ನಿನ್ನ ನಗ್ದಿದ್ರೆ ಏನ್ ಮಾಡ್ತಿದ್ದೆ? ಅಯ್ಯೋ 500 ಮನೆಯವ್ರು ಹಂಗೆ ಅಂದ್ರು. ನಿನ್ ಮೇಲೆ ಬಿದ್ದಿದ್ರಿ ಏನ್ ಮಾಡಕ್ಕ? ಅವೇ ನನ್ ಮೇಲೆ ಬಿದ್ದಿರ್ ನಾಯಿ ತರ ನಾನು ಅಲ್ಲೇ ಸತ್ತೇ ಹೋಗ್ತಿದ್ದೆ. ನಾಯಿ ಬಿಡ್ಸಕ್ ಹೋಗಿ ನಾನ್ ಸತ್ತೋಗ್ಬೇಕಾಗಿತ್ತು. ಅವ್ನ್ ಕರೆನ ಬೈರ ಇದ್ನಲ್ಲ, ಅವನಿಗೂ ಹಿಂಗೆ ಮಾಡ್ಬಿಟ್ಟಲ್ವಾ? ಅವ್ನು ರಾತ್ರಿ ಹೊತ್ತು ಮಾಡ್ಬಿಟ್ಟ, ನಮ್ಗೆ ಗೊತ್ತಾಗ್ಲಿಲ್ಲ. ನೋಡೋರೆ ಇದೇ ಮೂಲೆಯಲ್ಲೇ ಆಗ್ತವೆ. ಅಷ್ಟೊತ್ತಿನಾಗ ಏನ್ ಮಾಡಕ್ಕಾಗುತ್ತೆ? ಗೊತ್ತಾಗಿರಲ್ಲ. ಆಮೇಲೆ ಯಾವ್ಯಾವ ನಾಯಿ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಒಟ್ನಲ್ಲಿ ಜಗಳಾಡಿದ್ ನೋಡೋರು ಅವತ್ತು ರಾತ್ರಿ. ಕಚ್ಚಿಸ್ಕೊಂಡ್ಬಂದು ಬೆಳಗ್ಗೆ ಸತ್ತೋಗ್ಬಿಟ್ಟ. ಬೆಳಗ್ಗೆ 8 ಗಂಟೆಗೆಲ್ಲ ಸತ್ತೋಗ್ಬಿಟ್ಟು ಮತ್ತೆ ಗೋಮಳಿಗೆ ಹಾಕ್ಬಿಟ್ಟಿದ್ರು. ಫಸ್ಟ್ ಹಾಕದೆ ಗೋಮಳೆಗೆ ಹಾಕಿದ್ ಬದುಕೊಂಡದೆ. ಆಮೇಲೆ ತಲೆ ಬಿಡತ ಕಚ್ಚನಲ್ಲ, ಆಮೇಲೆ ಇಲ್ಲಿ ಹಿಡ್ಕೊಂಡ್ಬಿಟ್ಟಿದ್ರು ಒಬ್ರು. ಒಂದೇ ಉಸ್ರೋಗ್ಬಿಡ್ತದೆ. ಅಲ್ಲಿ ಹೋಗಕ್ ಬಿಡ್ಲಿಲ್ಲ ನಾನು. ಗೋಮಳೆಗೆ ಹಾಕಕ್ ಬಿಡ್ಲಿಲ್ಲ. ಮೇಲ್ ಕೇಳ್ಕೊಂಡ್ಬಿಟ್ಟನಲ್ಲ. ಅದೇ ಇದು ಕಾಲರ್ ಇಟ್ಕೊಂಡ್ ಮೇಲ್ ಹಂಗಾಗಿ ಕಾಲ್ ಹತ್ರ ಕಚ್ಚಾಕ್ಬಿಟ್ಟದೆ. ಹಂಗೂ ಬುಲ್ಡೆಗೂ ಹಾಕೈತಲ್ವಾ? ಬುಲ್ಡೆಗ್ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಇಟ್ಕೊಂಡ್ಬಿಟ್ಟಿದ್ಯಾ ನೀನು? ನನಗೆ ಸಖತ್ ಬೇಜಾರಾಗೋಯ್ತು. ನನಗೊಂದು ನೆನ್ನೆಯಿಂದ ನಿಂತ್ಕೊಳಕ್ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ. ಹೋಗು ಅದ್ರೊಳಗೂ ನಾಳೆ ಹಬ್ಬ ಅಂತ ಹಂಗೊಂದ್ ಮಾಡೋದು ಹಿಂಗೊಂದ್ ಮಾಡೋದು. ಅವ್ನಿಗೆ ನೆನ್ನೆಯಿಂದ ತಂದು ಹಾಲೆಲ್ಲ ಅವನಿಗೆ ಉಯ್ದ್ಬಿಟ್ಟಿದೀನಿ. ಅವನಿಗೆ ಅನ್ನನೇ ಹಾಕ್ಬಿಟ್ಟಿದೀನಿ. ಹೋಗಿರೋದೆಲ್ಲ ಗೊತ್ತಿರಿಂದ 2 ಊಟ ಇದು 2 ಮಾತ್ರೆ. ನೆನ್ನೆ 10 ಲೀಟ್ರ್ ಹಾಲು ಅಲ್ಲಿಂದ ಓಡ್ ಬಂದು ಉಸಿರು ಕಟ್ಬಿಟ್ಟಾನೆ ಅಂತ ಪ್ರಾಣಕ್ಕೆ ಬಿಡ್ಕೊಳಲ್ವ ಕಯ್ಯೋ 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 ಅಂತ. ನಾಯಿಗಳನ್ನ ಸಾಕ್ಬಿಡ್ತಾರೆ, ಬಿಟ್ಬಿಡ್ತಾರೆ ಬಿದಿಗೆ. ಏನ್ ಮಾಡೋದು? ನಾನ್ ಮಾಡಿದ ತಪ್ಪು ಅಲ್ಲಿ. ಈಗ ನಮ್ದೇ ನಾಯಿ ಎಷ್ಟು ವರ್ಷದಿಂದ ಐತಮ್ಮ, ಯಾವ್ದನ್ನ ಹಂಗ ಬೊಗಳುತ್ತದ ಸರಿ. ಯಾವ್ದಾದ್ರು ಅದು ಕಚ್ಚಕ್ಕೆ ಒಂದ್ ಮಗಿಗಾಗ್ಲಿ ಒಂದ್ ಮನುಷ್ಯರಿಗಾಗ್ಲಿ ಇಲ್ಲಿಂದ ಬೊಗಳುತ್ತನ್ ಬಿಟ್ರೆ ಡಾಕ್ಟರ್ ಬಂದ ನೋವಿಗೇನೋ ಆ ಡಾಕ್ಟರ್ ಕೈ ಸುಮ್ಮನೆ ಇಂಜೆಕ್ಷನ್ ತಗೊಂಡ್ಬಿಡ್ತು. ಏನು ಮಾಡ್ಲಿಲ್ಲ. ಒಂದು ದಿನ ಒಂದ್ ಹತ್ರನೂ ಇಷ್ಟು ದಿನ ನಮ್ಮ ಮನೆ ಹತ್ರ ಇಷ್ಟೆಲ್ಲ ಮಾಡುತ್ತೆ. ಒಂದಿನ ಒಂದ್ ನಾಯಿಗೂ ಕಚ್ಚೋದು ಬೊಗ್ಳದ್ ಮಾಡಿಲ್ಲ. ಸಾಕದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಮನೇಲಿ ಕಂಟ್ರೋಲಲ್ಲಿ ಇಟ್ಕೊಬೇಕು. ಇಲ್ಲಿ ರೋಡಿಗೆ ಹಿಂಗೆ ಬಿಟ್ಬಿಟ್ರೆ, ಈಗ ನಮ್ಮ ನಾಯಿ ಕಚ್ಚಿತು ತೊಂದರೆ ಇಲ್ಲ, ಇದೇ ಜಾಗದಲ್ಲ ಮಕ್ಳು ಮರಿನೋ ಸಿಕ್ಕಾಕೊಂಡ್ರೆ ಏನು ಬಿಡ್ತಾವ? ಬಿಡಲ್ಲ. ಓಕೆ, ಒಂದೊಂದ್ಸರಿ ಒಂದೊಂದ್ ಥರ ಆಡ್ತವೆ. ಪ್ರೀತಮ್ನ ನೋಡಿದ್ರೆ ನಮ್ಮನೆ ಹತ್ರ ನಾಯಿ ಅವಲ್ಲ, ಬೀದಿ ನಾಯಿ, ಅವ್ನು ಸುಮ್ಮನೆ ಓಡ್ತಾ ಇದ್ರೆ ಅವನಿಂದ ಓಡಕ್ಕೆ ಅಟ್ಟಾಡ್ಸ್ಕೊಂಡು ಓಡಕ್ಕೆ ಹೋಗ್ತವೆ. ತಲೆ ಕೆಟ್ಟೋದು ಮನೆಯಿಂದ ಪಾತ್ರೆ ತೊಳ್ದು ನಾನು ನೀನು ಬಂದ್ರೆ ಇದು ಹಬ್ಬ ಆದ್ಮೇಲೆ ರಾಗಿನೂ ಕಡಲೆ ಸಿಟ್ಟು ಹಾಕ್ಸ್ಕೊಂಡು ನೆನ್ಸ್ಕೊಂಡ್ಮೇಲೆ ರಾಗಿ ಇಷ್ಟು ಖಾಲಿಗೆ ಕಡಲೆ ಸಿಟ್ಟು ಖಾಲಿನಾಗಿಲ್ಲ. ನಾವು ಬೋಂಡವೇ ಮಾಡಲ್ವಲ್ಲ ಜಾಸ್ತಿ. ನಾನು ನೀವು ಬಂದಿದ್ದು ನೀ ಹಾಕ್ಸ್ಕೊಟ್ಟಿರೋದು ಫುಲ್ ಹಂಗೆ ಇರೋದು ಮನೇಲಿ. ಹೊಸ ತರ್ಸು ಇಲ್ಲ ಏನೂ ಇಲ್ಲ, ಅದೇ ಹಂಗೆ ಐತೆ. ಇನ್ನೂ ಐತೆ ನಿನಗೆ ಅಂತ. ಬಂದ ತಕ್ಷಣ ಮಣ್ಣಲ್ಲಿ ಆಡ್ತಾನೆ, ಸ್ನಾನ ಮಾಡಿಸ್ಬೇಕು ಅನ್ನ ಅಂತ. ನಾನು ಫೋನ್ ಮಾಡಿದ್ದೆ ಅಲ್ಲಿ. ನಾನು ವರಮಹಾಲಕ್ಷ್ಮಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಜೋಳ ತಂದ್ಕೊಟ್ರೆ ಬೇಯಿಸ್ತಾರೆ. ಹಣ್ಣಿನ ಜೊತೆಗೆ 2 ಪೈನಾಪಲ್ 2 ಜೋಳ ತಂದಿದ್ರು. ನಾನು ಆ ಕಡೆ ಈ ಕಡೆ ಇಕ್ಕಾಕಿ ಜೋಳ ಇಕ್ತಾರಲ್ಲ ವರಮಹಾಲಕ್ಷ್ಮಿಗೆ. ನಾನು ಇವಾಗ ನೋಡಿದೆ, ಪ್ರಗತಿ ಹತ್ರ ಮಾತಾಡ್ತಾ ಮರ್ತುಬಿಟ್ಟೆ. ನಾನು
ನಾನೆಲ್ಲ ಬೇಯಿಸಿ ಇಲ್ಲಾಂದ್ರೆ ನಾನು ಅಲ್ಲೇ ಸುಳಿದು ಚೆಕ್ ಮಾಡಿಸಿರ್ಲಿವ. ಹೌದಾ? ಹಾ ದೇವ್ರಿಗೆ ಇಕ್ಕದ್ನ ಸುಳಿಬಾರ್ದು ಅಂತ ಸುಳಿಸ್ತಲೇ ಎತ್ಕೊಂಡ್ ಬಂದಿದ್ದು. ಆಂಟಿ ಕೇಳಿ ಇದು ಹೆಂಗ್ ಚೆನ್ನಾಗಿರುತ್ತೆ ಸುಳಿದಲ್ಲೇ ಇದ್ರೆ ಅಂತ ಕೇಳಿದ್ನ. ಮೇಲ್ಗಡೆ ಜುಟ್ಟು ನೋಡೋದ್ ಕಪ್ಪೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಎರಡು ಚೆನ್ನಾಗಿರೋದು ಎತ್ಕೊಂಡ್ಬಂದ್ರೆ ನಮ್ಮಮ್ಮ ಬೇಸನ ಅಂತ ಆಗ್ಲೇ ಸುಳ್ದು ಬೇಸಕ್ಕೆ ರೆಡಿ ಮಾಡ್ತಾ ಅದೇ. ನಮ್ಮ ಅಮ್ಮಂಗೆ ನಾವೇ ಬಂದರೆ ಏನು ಬೇಸನ ಅನ್ನಂಗೆ ಆಗಿರುತ್ತೆ. ಮಾಡ್ಕೊಂಡು ಆಮೇಲೆ ನಾನು ಒಬ್ಬ ತಿನ್ಬೇಕಲ್ಲ, ಇದ್ದಾಗ ಬೇಯಿಸಿದ್ರೆ ಅವನು ತಿಂತಿದ್ದಾರೆ. ಆಮೇಲೆ ನಾನು ಒಬ್ಬರಿಗೆ ತಂದು ಕೊಟ್ಟರು ಬೇಯಿಸ್ಲಿಲ್ಲ ಅವಾಗ, ಬೇಯಿಸಿದ್ರೆ ಅವನು ತಿಂತಿದ್ರು. ಬೈಲಿ ತಿಂಡಿ ಕೊಟ್ರಾ ಏನಾಯ್ತು? ಹಾಂ ಔಷಧಿ ಎಲ್ಲೈತಮ್ಮ? ಅದ್ರ ಮೇಲೆ ಅಷ್ಟೇ ಏನಾಯ್ತು ಬೈರಾ? ನಾನು ಬಂದು ತೊಡೆ ಮೇಲೆ ಹಿಂಗೆ ಮಾಡ್ಕೊಬೇಕು. ಬಾ ಬಾ ಔಷಧಿ ಹಾಕ್ಬೇಕಿಲ್ಲ ಅಂದ್ರೆ ಓಡ್ಬಿಡ್ತಾನ ನಾವು. ಬೈಲಿ ಇನ್ನು ಬೈರು ನೋಡ್ತಾ ಇದ್ರೆ ಬೇಜಾರಾಗ್ತಾಯಿತ್ತು. ಏನಂತಂದರೆ ಅನ್ನ ಹಾಕಿದರೆ ಅವರು ಏನಂದರೆ ನಾಯಿಗಳೇ ಹಾಗೇನೆ, ಒಂದು ತುತ್ತು ಅನ್ನ ಹಾಕಿದರೆ ಸಾಕು ಜೀವ ಕೊಡೋಕ್ಕೂ ರೆಡಿಯಾಗಿರ್ತವೆ. ಅದು ನಾವು ಸುಮಾರು ನಾಯಿಗಳಲ್ಲಿ ನೋಡಿದ್ವಿ. ಅಂದರೆ ನಾವು ಒಂದು 3 ಬೈರನ್ನು ಕಳ್ಕೊಂಡ್ವಿ. ಆ 3 ಬೈರನು ಇವನಂಗೆ ಇದ್ದಿದ್ದು. ಸೊ ಅವ್ರು ಹೆಂಗೆ ಅಡ್ಜಸ್ಟ್ ಆಗ್ತಾರೆ ನಮ್ಮ ಮನೆಗೆ ಅಂತಂದರೆ, ನಮ್ಮ ಮನೆ ಪರಿಸ್ಥಿತಿ ಅಥವಾ ನಮ್ಮ ಮನೆ ವಾತಾವರಣಕ್ಕೆ, ಇವಾಗ ನಮ್ಮದು ಕೋಳಿ ಇದೆ, ನಮ್ಮದು ಹಸು ಇದೆ, ಅದನ್ನು ನೋಡ್ಕೋಬೇಕು ಅಂತ ನಾವೇನು ಅದಕ್ಕೆ ಟ್ರೈನಿಂಗ್ ಕೊಟ್ಟಿಲ್ಲ. ನಾವು ಕೇರ್ ಮಾಡ್ತೀವಿ, ಅದು ನಮ್ಮದು ಕೋಳಿ ಹುಷಾರಾಗಿರ್ಬೇಕು, ನಾವು ಕೇರ್ ಮಾಡ್ತೇವೆ ನಮ್ಮ ಹಸು. ಸೊ ಅದು ಹಂಗೆ ನೋಡ್ತಾನೆ ಅದು ಅಭ್ಯಾಸ ಆಗಿದೆ. ನಮ್ಮ ಹಸು ಪಕ್ಕ ಯಾವುದಾದ್ರೂ ಬೇರೆ ನಾಯಿ ಬಂದ್ರೂ ಅವನು ಹೋಗ್ಬಿಟ್ಟು ಅಟ್ಟಾಡಿಸ್ತಾನೆ, ಮತ್ತು ಬೇರೆ ಹಸು ಬಂದ್ರೂ ಬುಗ್ಳುತ್ತಾನೆ. ಅವನು ಕಂಪ್ಲೀಟಾಗಿ ನಮ್ಮ ಮನೆ ಅಷ್ಟೇ ಅಲ್ಲ, ನಮ್ಮ ಅಮ್ಮನ ಅಷ್ಟೇ ಅಲ್ಲ, ನಮ್ಮ ಮನೆ ಸುತ್ತ ಇರೋದೆಲ್ಲ ನಮ್ಮವೇ ಅನ್ನೋ ಥರ ಅವನಿಗೆ ಆ ಭಾವನೆ ಇದೆ. ಅವನ್ನ ಕಳ್ಕೊಂಡ್ರೆ ಮತ್ತೀಗ ಆ ಥರದ ನಾಯಿ ನಮಗೆ ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೋಗ್ಬಿಟ್ಟಿದ್ದಾರೆ. ಅಂದರೆ ಏನಾದರೂ ಆಗಲಿ ಪರವಾಗಿಲ್ಲ, ಅವನಿಗೆ ಉಳಿಸ್ಕೊಂಡು ಕರ್ಕೊಂಬಂದ್ಬಿಡ್ಬೇಕು ಅಂತ ಏನೋ ಭಯಪಟ್ಟು ಆ ನಾಯಿಗಳ ಜೊತೆ ಫೈಟಿಂಗ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಬಿಟ್ಟು ಬಂದಿದ್ರೆ ಬಹುಶಃ ಇವತ್ತು ನಮ್ಮನೆ ನಾಯಿ ನಮ್ಮ ಮನೇಲಿ ಇರ್ತಾ ಇರಲಿಲ್ಲ. ಯಾಕೆಂದರೆ ಇದೇ ಎಕ್ಸಾಕ್ಟಾಗಿ ಲಾಸ್ಟ್ ಇಯರ್ ಆಗಿದ್ದು. ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿನ್ನೆ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಗುಮ್ಮಟೆ ಹಣ್ಣ ಅದೇ ಅವತ್ತು ತೋರಿಸ್ದಲ್ಲ? ಇಲ್ಲ ನೋಡಲಿಲ್ಲ. ಗುಮ್ಮಟೆ ಅದೇನೋ ಅದಲ್ಲ ಅಂದ್ರು ಕಣಮ್ಮ ಅವತ್ತು ಒಂದು ನೋಡಿದ್ಯಾ ಎಷ್ಟು ಕಾಯಿಲೆ ಒಳ್ಳೇದಂತದ್ದು. ಹೌದಾ? ನೋಡ್ಕೊಂಬರೋಣ. ಅಣ್ಣ ಊರ್ ಕಡೆ ಎಲ್ಲ ನಮ್ಮ ಎಲ್ಲ ಹೋದ್ರೆ ಹುಡುಗರು ತಿಂತವೆ ಅಂತ ಹೊಲ್ಗಳಲ್ಲಿದ್ರೆ ಮೊದಲೆಲ್ಲ ನಾನು ಬಿಸಿ ಕವರ್ ಕಟ್ ಮಾಡಿದ್ದೀನಿ ತಿನ್ನಕ್ಕದು. ತಿನ್ನಕ್ಕೆ ಇನ್ನೇನು ಅಲ್ಲ ಲಾಸ್ಟ್ ಟೈಮ್ ಅದನ್ನು ತೋರಿಸ್ತೆ ಅನ್ಸುತ್ತೆ ನೋಡಿ. ಸೊಪ್ಪು ಸೆದೆ ಎಲ್ಲ ಹೆಂಗೆ ಬಳಕೊಂಡು ನಿಂತೈತೆ. ಇದು ಬೀಜಕ್ಕೆ ಬಿಟ್ಟಿದ್ಯಮ್ಮ? ಇಲ್ಲ ತಿನ್ನಕ್ಕೆ ಇಷ್ಟು ದೊಡ್ಡ ತಂಟು. ಇನ್ನೇನು ಅದು ಬೀಜ ಆಗ್ಬಿಟ್ಟೈತೆ. ಹಾಂ ಬೀಜ ತಿನ್ಬೋದು. ಏನು ನಮ್ಮ ಶುದ್ಧ ಬೆಳೆದದೆ. ಹಿಂಗೆ ಉದುರ್ಬೇಕು. ಅಲ್ಲೊಂದು ತಿಪ್ಪೆಲೊಂದು ಐತೆ ನೋಡಿ, ಈ ಥರ ಆದ್ಮೇಲೆ ಇದನ್ನ ತಿನ್ನು ನೋಡಿ ಎಷ್ಟು ಸಿಹಿಗಿರುತ್ತೆ ಅಂತ. ಇದಾ? ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋದು. KG ಗಟ್ಲೆ ತೂಕದ್ದು ಇವಾಗ ಮಾರ್ತಾವ್ರೆ. ಇಲ್ಲ ಹೆಂಗೈತೆ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಒಂಥರ ಟೊಮೊಟೊ ಥರಲ್ವಾ? ಇದ್ಯಾವುದೋ ಟೊಮೊಟೊ ಜಾತಿಗೆ ಸೇರಿದ್ದು ಅನ್ಸುತ್ತೆ. ಇನ್ನೂ ಹಣ್ಣು ಬೇಕಾ? ಈಗ ಆಗ್ಬೇಕು. ಇಷ್ಟ ಆದ್ರೆ ಕಾಯಿ ಹುಳಿ ಇದು ತುಪ್ಪ ಥರ ಆಯ್ತಲ್ಲ ನಮ್ಮ ತುಪ್ಪ ಫ್ಲೇವರು. ಏನೋ ಒಂಥರ ಹೊಸ ರುಚಿ. ನಾನು ಇವತ್ತೇ ಫಸ್ಟ್ ಟೈಮ್ ತಿಂತಿರೋದು. ಒಂದು ಗಿಡ ಹುಟ್ಟಿತ್ತ ಹಾಂ ಇದಿತ್ತಲ್ಲ ಹುಲ್ಲು, ಹಣ್ಣು ಸಿಕ್ಕಿರ್ಲಿಲ್ಲ ಈ ಗಿಡದಲ್ಲಿ. ಅವರ ಗಿಡ ಬೇರೆ ಬೆಳ್ಕೊಂಬಿಟ್ಟಿತ್ತಲ್ಲ, ಅದು ಬೀಜ ಹಿಂಗೆ ಇಟ್ಕೊಂಡು ತಿನ್ಬೋದು ಎಷ್ಟು ದಿವಸ ಆದರೂ. ಅಲ್ಲ ಮನೇಲಿ ಇಟ್ಕೊಂಬೋದು, ಅದೇನು ಆಗಲ್ಲ. ಸಿಪ್ಪೆ ತೆಗಿಲಿಲ್ಲ ಅಂದ್ರೆ ಏನಾಗಲ್ಲ. ಯಾರ್ಯಾರು ಈ ಥರ ಹಣ್ಣು ನೋಡಿದ್ದೀರಾ ನಿಮಗೆ ಗೊತ್ತು ನೋಡಿ. ಗುಮ್ಮಟೆ ಗುಮ್ಮಟೆ ನಮ್ಮ ಕಡೆ ಅಜ್ಜಿ ಕಟ್ಟಿರ್ಬೇಕಾದ್ರೆ ಯಾವಾಗ ಫೋನ್ ಮಾಡಿದ್ರೆ ಏನು ಅಜ್ಜಿ ಗುಮ್ಮಟೆ ಹಣ್ಣು ಅಂತ. ಅಲ್ಲೊಂದು ಗಿಡ ಬಂದೈತಾ? ಇಲ್ಲೊಂದು ಬಂದೈತೆ, ಇನ್ನೊಂದು ಗಿಡ ಬಂದೈತೆ. ಅಲ್ಲಿ ಅಲ್ಲ ಆ ಕಡೆ ನೋಡಿ, ಇಲ್ಲಿ 5 ಗಿಡ ಬಂದೈತೆ. ಹಾಂ ನಮ್ಮಮ್ಮ ಬೆಳಗ್ಗೆ ಹೇಳ್ತಾ ಇದ್ರು, ಇವಾಗ ನೋಡಿ ಏನು ಮಾತಾಡ್ತವ್ರೆ. ಪ್ಯಾರಾಸಿಟಮಲ್ ನುಂಗಿದ್ರ ನೋವು ಕಮ್ಮಿ ಆಗೈತೆ, ಇವಾಗ ಮಾತಾಡ್ತೈತೆ ನಮ್ಮಮ್ಮ. ಜೀವ ಹೋಗುತ್ತೆ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ.
ದಿನ ಹತ್ತು ಸುಮ್ಮನಾಗೋದು, ನೋವು ಕಮ್ಮಿ ಆದ ಸುಮ್ಮನಾಗೋದು. ಹೇಳೇ ಇಲ್ಲ ನಮಗೆ ಗೊತ್ತೇ ಇಲ್ಲ. ನಂಗೆ ಇವತ್ತೇ ಗೊತ್ತಾಗಿದೆ. ಏನೋ ನಾರ್ಮಲ್ ಅಲ್ಲಿ ನೋವು ಅಂತ ನಾನು ಅಂದ್ಕೊಂಡಿದ್ದೆ. ಇದರಲ್ಲಿ ತುಂಬ ಒಬ್ಳೊಬ್ಳು ಇದ್ದಾಗ ಹೋಗಿ ದೇವ್ರ ಹತ್ರ ಎಲ್ಲ ಕೂತ್ಕೊಂಡು ಬಿಡ್ಕೊಂತಿದ್ದೀನಿ. ಬರೋಣ. ಅವಕ್ಕೆಲ್ಲ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ರೆ ಆಗಲ್ಲ. ಒಂದೊಂದ್ಸರಿ ಆಸ್ಪತ್ರೆಗೂ ಹೋಗ್ಬೇಕಾಗುತ್ತೆ. ಹೀಗೆ ನಮ್ಮಮ್ಮ ಮಾಡೋದು. ಏನೇ ಇಶ್ಯೂ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ನಮ್ಗೆ ಹೇಳೋದೇ ಇಲ್ಲ. ನಮಗೆ ವಿಷಯ ಗೊತ್ತಾಗೋದೇ ತುಂಬ ನಿಧಾನವಾಗಿ. ನಾನು ಅನುಭವಿಸೋದಲ್ದಲ್ಲಿ ಇವ್ರಿಗೆ ಬೇರೆ ಯಾಕೆ ಹೇಳಬೇಕು ಅನ್ನೋ ಥರ ನಮ್ಮಮ್ಮ ಒಬ್ಬರೇ ಅನುಭವಿಸ್ತಾನೆ ಇರ್ತಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಇವಾಗ ನಾನು ಕಷ್ಟಪಟ್ಟು ದುಡಿಬೇಕು ಅಂತ ಏನೂ ಇರಲಿಲ್ಲ ಅಮ್ಮ. ನೀನು ಒಂದಿನ ಏನಾದ್ರೂ ಆದರೆ ನಮಗೆ ನಿನ್ನನ್ನು ನೋಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅಂತ ಫೀಲ್ ನಮಗೆ ಬರಬಾರ್ದಲ್ವಾ. ಇವತ್ತು ನೀನು ಅವತ್ತು ಎಲ್ಲರನ್ನೂ ಹೆಂಗೆ ಸಾಕ್ತೋ ಹಾಗೆ ನಮ್ಮನ್ನು ಸಾಕಿದೀಯಾ. ಹೆಣ್ಣಾದ್ರೇನು ಗಂಡಾದ್ರೇನು ನೀನಿರೋ ತನಕ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು 1 ರೂಪಾಯಿನೂ ಕೊಡಿಕ್ತೀನಿ ಅಂತ ಅಂದರೆ ಒಂದು ಕಾರಣ ನೀನು ಇದೆಯಾ. ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಅವತ್ತು ಯಾರ ಹತ್ರನೂ ಕೇಳಬೇಕು, ಓಡೋಗ್ಬೇಕು. ನನ್ನ ಹತ್ರ ಇಲ್ಲ ಅಂತ ನೀನು ಆಸ್ಪತ್ರೆಗೆ ತೋರಿಸ್ತಲ್ಲೇ ಮನೇಲಿ ಇಸ್ಕೋಬೇಕು. ಈ ಥರದ್ದು ಯಾವತ್ತೂ ಬರಬಾರ್ದು ಅಂತಲೇ ನಾನು ದುಡಿಬೇಕು ಅಂತ ಪ್ರತಿಯೊಂದು ಹೆಜ್ಜೆನೂ ಮುಂದೆ ಇಟ್ಟು ದುಡಿಯೋಕೆ ಹೊರಟಿದ್ದು. ಆ ಥರದ್ದೆಲ್ಲ ತಲೆಯಲ್ಲಿ ಇಟ್ಕೊಳ್ಳೇಬೇಡ. ನಿನ್ನಿಗೋಸ್ಕರನೇ ದುಡಿತಾ ಇರೋದು. ನಿನಗೆ ಸಂಪೂರ್ಣವಾಗಿ ನಮ್ಮನ್ನು ಕೇಳೋ ಅಂಥ ಅಧಿಕಾರ ಇದೆ, ಕೇಳಮ್ಮ ಅಂತ. ಅವ್ರು ಕೇಳೋದೇ ಇಲ್ಲ. ಎಷ್ಟು ನೋವು ತಿಂದಿದ್ದಾರೆ ಅಂತ ಅಂದರೆ ಅದು ಗಮ್ ಇನ್ಫೆಕ್ಷನ್ ಏನೋ ಆಗಿದೆ ಅಂತ ಹೇಳಿದ್ರು. ಇವ್ರ ಹತ್ರನೇ ನಾವು ಹಲ್ಲು ಕಟ್ಸಿದ್ವಿ. ಕೆಳಗಡೆ ಒಂದು ಹಲ್ಲು ಏನೋ ಇದಾಗಿ ಹೋಗಿತ್ತು, ಒದೆ ಬಿದ್ದು ಸ್ವಲ್ಪ ಅದು ಬ್ರೋಕ್ ಆಗಿಬಿಟ್ಟಿತ್ತು. ಅದಾದಮೇಲೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡೋಗಿ ಕೇಳಿದ್ದಕ್ಕೆ ಗಮ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಟಿಸೆಪ್ಟಿಕ್ ಅದು ಕೊಟ್ಟರು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಅದನ್ನು ತೊಗೊಂಡ್ಮೇಲೆ ಸ್ವಲ್ಪ ಹುಷಾರಾದ ತಕ್ಷಣ ಎದ್ದು ನೋಡಿ ಸೊಪ್ಪೆಲ್ಲ ಕಿತ್ಕೊಡ್ತಾ ಇದ್ದಾರೆ. ನಾವು ಹೊರಡ್ತೀನಿ, ನಾನು ಹಬ್ಬ ಮಾಡಬೇಕು ಅಂತ. ನಾಳೆನೇ ಹಬ್ಬ ಇತ್ತು, ಅಮ್ಮ ಮಾಡ್ಕೊಳ್ತಾರೆ. ನಾನು ಹೊರಟ್ಬಿಡ್ತೀನಿ. ಇನ್ನು ಒಂದು ನೈಟ್ ಇಲ್ಲೇ ಇದ್ದೆ ನಾನು. ಮಕ್ಕಳು ಮನೇಲೇ ಇದ್ದಾರೆ. ನಮ್ಮನೆಯವ್ರು ಇದ್ದು ಬಾ ನೋಡಿಕೊಂಡು ಅಂತಲೇ ಅಂದರು. ಆದ್ರೂ ಹುಷಾರಾಯಿತು, ಪೇನ್ ಎಲ್ಲ ಆಯಿತು. ಇನ್ನು ಕ್ಲೀನ್ ಮಾಡ್ಕೊಂಡು ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂದರು ಅಮ್ಮ. ಹಂಗೋ ಇದ್ಬಿಟ್ಟು ಹೋಗು ಹಬ್ಬಕ್ಕೆ ಅಂತಲೇ ಹೇಳಿದ್ರು. ಬೇಡ ಇಲ್ಲೇ ಇದ್ರೆ ಹಂಗೆ ದಿನ ಹೋಗ್ತಾ ನಮ್ದು ಅಲ್ಲಿ ನೆಕ್ಸ್ಟ್ ವೀಕಿಗೆ ಹಬ್ಬಕ್ಕೆ ಲೇಟ್ ಆಗಿಬಿಡುತ್ತೆ. ನಾನು ಮನೇನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಇನ್ನು ಅದಕ್ಕೆ ಏನೇನು ಸಿಗುತ್ತೆ ಸೊಪ್ಪೆಲ್ಲ ಹಂಗೆ ಬಿಟ್ಕೊಂಡಿರ್ತಾರೆ. ಯಾವಾಗ ನಾವು ಬರ್ತೀವಿ ಅವಾಗ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನೂ ಯೂಸ್ ಮಾಡ್ತಾರೆ. ಸ್ವಲ್ಪ ಹಾಗೆ ಬಿಟ್ಟಿರ್ತಾರೆ. ಅದನ್ನೆಲ್ಲ ತುಂಬಿ ಎಲ್ಲ ರೆಡಿ ಮಾಡಿ ಕೊಟ್ಟರು. ಹಂಗೆ ಸಾಂಬಾರು ಪುಡಿ ಇಸ್ಕೊಂಡ್ಬರ್ಬೇಕಾಯ್ತು. ಇಸ್ಕೊಂಡು ಮನೆಗೆ ಎಲ್ಲರ ಅಮ್ಮಂದಿರು ಹೀಗೆ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ನಮಗೆ ಏನೇ ಕಷ್ಟ ಆದರೂ ನಮ್ಮ ಮಕ್ಳಿಗೆ ಕಷ್ಟ ಆಗಬಾರ್ದು ಅಂತಲೇ ಯೋಚನೆ ಮಾಡ್ತಿರ್ತಾರೇನೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ಅಧಿಕಾರ ಇದೆ ಅಮ್ಮ. ಮಕ್ಕಳನ್ನ ನೀವು ಕೇಳೋ ಅಧಿಕಾರ ನಿಮ್ಗಿರತ್ತೆ, ಕೇಳಿ ಅಂತ. ಅವ್ರಿಗೆ ಮನಸ್ಸಲ್ಲಿ ಆ ಮುಜುಗರ ಯಾಕೆ ಬಂತು ಅಂತಲೂ ನಮ್ಗೆ ಗೊತ್ತಿಲ್ಲ. ಮಕ್ಕಳು ನಾವು ಕೇಳಬಾರ್ದು ಅಂತ ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ. ಸೊ ಬಿಡಿ, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇವ್ರಿಗೂ ಟೇಕ್ ಕೇರ್, ಬಾಯ್.